ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ರಣಪ್ರೇಕ್ಷಕ ಜನೋಕ್ತಿ ವರ್ಣನ ಎಂಬ 34ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಲೀಲೆ ಮತ್ತು ಸರಸ್ವತೀ ದೇವಿಯರು ನೋಡುತ್ತಿರುವಂತೆಯೇ ಯುದ್ಧ ಆರಂಭವಾಗಿದೆ. ಲೀಲೆ ಈ ಸರ್ಗದಲ್ಲಿ ಲೀಲೆಯ ಗಂಡನು ವಿದೂರಥನೆಂಬ ರಾಜನಾಗಿದ್ದು ಆತನ ರಾಜ್ಯವನ್ನು ಶತ್ರುಗಳು ಮುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಗಿದೆ. ರಣೋತ್ಸಾಹದಿಂದ ಮುನ್ನುಗ್ಗಿ ಬರುತ್ತಿರುವ ವೀರ ಭಟರು ಹಾಗೂ ಅವರ ಶಸ್ತ್ರಾಸ್ತ್ರಗಳನ್ನು ಕುರಿತು ವಸಿಷ್ಠರು ಕ್ಷತ್ರಿಯ ಸಹಜ ಕುತೂಹಲದಿಂದ ಕೇಳುತ್ತಿರುವ ಶ್ರೀರಾಮನಿಗೆ ವರ್ಣಿಸುತ್ತಿರುವರು. ಇದೆಲ್ಲವೂ ಭ್ರಮೆಯೇ ಆದರೂ ಕನಸೇ ಆದರೂ ಅದನ್ನು ನೋಡುತ್ತಿರುವವನು ಅದರಲ್ಲಿ ಮುಳುಗಲೇಬೇಕಲ್ಲವೇ? ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಎಲೆ ರಾಮನೇ, ಹಿಂದೆ ಹೇಳಿದಂತೆ ಯುದ್ಧ ನಡೆಯುತ್ತಿದ್ದಾಗ ರಣಭೂಮಿಯಲ್ಲಿ ರಾಜರು, ಭಟರು, ಮಂತ್ರಿಗಳು ಆಕಾಶದಲ್ಲಿ ಯುದ್ಧವನ್ನು ನೋಡುತ್ತಿದ್ದವರು ಹೀಗೆಂದು ಹೇಳಿದರು. ವೀರರ ತಲೆಗಳಿಂದ ತುಂಬಿ ನಕ್ಷತ್ರಗಳು ಹುಟ್ಟಿದಂತೆ ಕಾಣುವ ಆಕಾಶವು ಚಲಿಸುತ್ತಿರುವ ಕಮಲಗಳುಳ್ಳ ಸರೋವರದಂತೆಯೂ ಹಾರುತ್ತಿರುವ ಹಕ್ಕಿಗಳು ಇದ್ದಂತೆಯೂ ಪ್ರಕಾಶಿಸುತ್ತಿದೆ. ನೆತ್ತರ ಹನಿಗಳು ತುಂಬಿ ಸಿಂಧೂರದಂತೆ ಕೆಂಪಗಿರುವ ಗಾಳಿಗಳು ಬೀಸುತ್ತಿರುವುದರಿಂದ ಮೇಘಗಳು ಮಧ್ಯಾಹ್ನದಲ್ಲಿಯೂ ಸಾಯಂಕಾಲದ ಮೇಘಗಳಂತೆ ಪ್ರಕಾಶಿಸುತ್ತಿವೆ. ಇದೇನು, ಆಕಾಶವು ಸಿಪ್ಪೆಗಳಿಂದ ತುಂಬಿದೆ ಎಂದೊಬ್ಬನು ಕೇಳಲು, ಇವು ಸಿಪ್ಪೆಗಳಲ್ಲ, ವೀರರ ಬಾಣ ಸಮೂಹಗಳೆಂಬ ಮೋಡಗಳು ಎಂದು ಇನ್ನೊಬ್ಬನು ಉತ್ತರವನ್ನು ಕೊಟ್ಟನು. ಭೂಮಿಯಲ್ಲಿ ರಣರಂಗದಲ್ಲಿ ತಮ್ಮ ರಕ್ತದಿಂದ ಎಷ್ಟು ಕಣಗಳು ನೆನೆಯುವವೋ ಅಷ್ಟು 1000 ವರ್ಷಗಳು ವೀರರಿಗೆ ಸ್ವರ್ಗವಾಸ ಲಭಿಸುವುದು. ಹೆದರಬೇಡಿ, ಇವು ಕತ್ತಿಗಳಲ್ಲ, ವೀರರನ್ನು ನೋಡುತ್ತಿರುವ ರಣಲಕ್ಷ್ಮಿಯ ನೀಲೋತ್ಪಲ ದಳದ ಕಾಂತಿಯುಳ್ಳ ಕಣ್ಣುಗಳ ವಿಲಾಸವು. ಶೂರನನ್ನು ಆಲಂಗಿಸುವುದರಲ್ಲಿ ಆಸಕ್ತರಾದ ಅಪ್ಸರ ಸ್ತ್ರೀಯರ ಡಾಬುಗಳನ್ನು ಸಡಿಲಿಸುವುದರಲ್ಲಿ ಮನ್ಮಥನು ಉದ್ಯುಕ್ತನಾಗಿರುವನು. ಚಂಚಲವಾದ ಭುಜಲತೆಯುಳ್ಳ ಕೆಂದರಳಿನಂತೆ ಕೈಗಳುಳ್ಳ, ಹೂವಿನ ಗೊಂಚಲಿನಂತೆ ಮತ್ತವಾದ ಕಣ್ಣುಗಳುಳ್ಳ, ಮಧುವಿನ ಕಂಪಿನಿಂದ ಸುವಾಸನೆಯುಳ್ಳ, ಮಧುರವಾದ ಸ್ವರಗಳಿಂದ ಹಾಡುತ್ತಲಿರುವ ನಂದನೋದ್ಯಾನದ ದೇವತೆಗಳು ನಿನ್ನ ಆಗಮನವನ್ನು ನಿರೀಕ್ಷಿಸಿ ನರ್ತಿಸಲು ಉದ್ಯುಕ್ತರಾಗಿರುವರು. ಈ ರೀತಿಯಾಗಿ ಶೂರವೀರರಿಗೆ ಹೇಳುತ್ತಿದ್ದಾರೆ. ನಗರವಾಸಿಯಾದ ಹೆಂಗಸು ದೃಷ್ಟಿಚೇಷ್ಟೆಗಳಿಂದ ನಾಯಕನನ್ನು ಭೇದಿಸುವಂತೆ ಸೈನ್ಯವು ಕಠಿಣವಾದ ಕುಠಾರಗಳಿಂದ ಶತ್ರು ಸೈನ್ಯವನ್ನು ಸೀಳುತ್ತಿರುವುದು. ರಾಹುವನ್ನು ಗ್ರಹಣ ಕಾಲವು ಸೂರ್ಯನ ಹತ್ತಿರಕ್ಕೆ ಒಯ್ಯುವಂತೆ ಕುಂಡಲದಿಂದ ಹೊಳೆಯುವ ನನ್ನ ತಂದೆಯ ತಲೆಯನ್ನು ಸೂರ್ಯನ ಹತ್ತಿರಕ್ಕೆ ಭಲ್ಲೆಯು ಸೇರಿಸಿಬಿಟ್ಟಿತು. ಕಾಲಿನವರೆಗೂ ಸರಪಳಿಯಲ್ಲಿ ಪೋಡಿಸಿ ಸುತ್ತುತ್ತಿರುವ 2 ಕಲ್ಲುಗಳನ್ನುಳ್ಳ ಚಿತ್ರದಂಡವೆಂಬ ಚಕ್ರವನ್ನು ತೋಳು ಮೇಲೆತ್ತಿಕೊಂಡು ವೇಗವಾಗಿ ಸುತ್ತುತ್ತಿರುವ ಯೋಧನು ಯಮನಂತೆ ಕಂಡುಬರುತ್ತಿರುವನು. ಎಲ್ಲ ಕಡೆಗಳಲ್ಲಿಯೂ ಸೇನೆಯನ್ನು ಸಂಹರಿಸುತ್ತಾ ದಕ್ಷಿಣ ದಿಕ್ಕಿನಿಂದಲೇ ಇವನು ಬರುತ್ತಿದ್ದಾನೆ. ನಾವು ಬಂದ ಹಾಗೆಯೇ ಹೊರಟು ಹೋಗೋಣ ಬಾ. ಈ ರೀತಿಯಾಗಿ ಸರಸ್ವತಿಯು ಅಲ್ಲಿ ಆ ಲೀಲೆಗೆ ಹೇಳುತ್ತಿರುವಳು. ಈಗ ತಾನೇ ಕತ್ತರಿಸಿದ ಕಂಠಸ್ಥಾನಗಳೆಂಬ ಹಳ್ಳಗಳಲ್ಲಿ ಮುಳುಗುತ್ತಿರುವ ಹದ್ದುಗಳಿಂದ ಕೂಡಿ ತಾಳೆಯ ಗಿಡದಂತೆ ಉದ್ದವಾದ ಮುಂಡಗಳು ರಣಭೂಮಿಯಲ್ಲಿ ನರ್ತಿಸುತ್ತಿವೆ. ದೇವತೆಗಳ ಸಮೂಹದಲ್ಲಿ ಈ ರೀತಿಯಾಗಿ ಮಾತುಕತೆಗಳು ನಡೆದವು. ಧೀರರಾದವರು ಯಾವಾಗ, ಹೇಗೆ, ಏತಕ್ಕಾಗಿ ಲೋಕಾಂತರಕ್ಕೆ ಹೋಗುವರು? ಅವರು ಯಾರು? ಮತ್ಸ್ಯ ಮಕರ ವ್ಯೂಹಗಳಿಂದ ಕೂಡಿ ಬರುವ ಸೈನ್ಯಗಳನ್ನೆಲ್ಲ ಸಮುದ್ರವು ನದಿಗಳನ್ನು ಸೇರಿಸಿಕೊಳ್ಳುವಂತೆ ಇವನು ನುಂಗುತ್ತಿರುವನಲ್ಲ. ಅಹೋ, ಇವನು ಕ್ರೂರನಾದ ಭಟನು. ಆನೆಗಳ ಗಂಡಸ್ಥಳಗಳಲ್ಲಿ ತುಂಬಿರುವ ಬಾಣ ಸಮೂಹಗಳ ವೃಷ್ಟಿಯು ಗಿರಿ ಶಿಖರ ಸಮೂಹಗಳಲ್ಲಿ ಬಿದ್ದಿರುವ ಸಂಪೂರ್ಣವಾದ ಜಲವೃಷ್ಟಿಯಂತೆ ಕಾಣಿಸುತ್ತಿರುವುದು. ನನ್ನ ತಲೆ ಕುಂತಾಯುಧದಿಂದ ಕತ್ತರಿಸಿ ಹೋಯಿತು ಎಂದು ಕೂಗಿಕೊಳ್ಳುತ್ತಿರುವಷ್ಟರಲ್ಲಿಯೇ ಆ ತಲೆಯು ಹಕ್ಕಿಯ ಹಾಗೆ ಮೇಲಕ್ಕೆ ಹಾರಿ ಸ್ವರ್ಗಲೋಕದ ಸುಖವನ್ನು ಕಂಡು ಬದುಕಿದನು ಎಂದು ಕೂಗಿತು. ನಮ್ಮ ಮೇಲೆ ಕವಣ ಕಲ್ಲುಗಳನ್ನು ಮಳೆಗರೆಯುವಂತೆ ಎರಚುತ್ತಿರುವ ಆ ಸೈನ್ಯವನ್ನು ಬಲಾತ್ಕಾರದಿಂದ ಸರಪಳಿಯಿಂದ ಕಟ್ಟಿಹಾಕಬೇಕು. ವೀರನೊಬ್ಬನ ಪೂರ್ವ ಪತ್ನಿಯು ಈ ಮೊದಲೇ ಮೃತಳಾಗಿ ಅಪ್ಸರಾ ಸ್ತ್ರೀಯಾಗಿದ್ದು ಯುದ್ಧದಲ್ಲಿ ಸತ್ತು ವೀರ ಸ್ವರ್ಗ ಪಡೆದಿರುವ ಮುದಿತನದ ನೆರೆ ಸುಕ್ಕುಗಳು ಬಿಟ್ಟು ಹೋದ ತನ್ನ ಗಂಡನನ್ನು ಅಂಗೀಕರಿಸುತ್ತಿರುವಳು. ಸ್ವರ್ಗದವರೆಗೂ ರಚಿತವಾಗಿರುವ ಕುಂತ ವನಗಳ ಕಾಂತಿಗಳು ವೀರರು ಸ್ವರ್ಗವನ್ನು ಹತ್ತಲು ಮಾಡಿರುವ ಮೆಟ್ಟಿಲ ಸಾಲೋ ಎಂಬಂತೆ ಕಾಣಿಸುತ್ತಿವೆ. ಈಗ ತಾನೇ ನಾವು ನೋಡಿದ ಕಾಂತಿಯುಕ್ತವಾದ ಚಿನ್ನದಿಂದ ಮನೋಹರವಾದ ಅಂಗಗಳನ್ನುಳ್ಳ
ಶೂರನಾದ ಗಂಡನ ಎದೆಯ ಮೇಲೆ ಬಿದ್ದು ಮೃತಳಾದ ಹೆಂಗಸು ಆಗಲೇ ದೇವಸ್ತ್ರೀಯಾಗಿ ಜನಿಸಿ ತನ್ನ ಗಂಡನನ್ನು ಹುಡುಕುತ್ತಿರುವಳು. ಇಲ್ಲಿ ರಣಭೂಮಿಯಲ್ಲಿ ಅಯ್ಯೋ, ಪ್ರಳಯಕಾಲದ ಅಲೆಗಳು ಮೇರು ಪರ್ವತ ಪ್ರದೇಶವನ್ನು ಹೊಡೆಯುವಂತೆ ಭಟರು ಗಟ್ಟಿಯಾಗಿ ಮುಷ್ಟಿಗಳಿಂದ ನಮ್ಮ ಸೇನೆಯನ್ನು ಹೊಡೆದು ಬಿಟ್ಟರು. ಮೂಢರೇ, ಮುಂದೆ ಹೋಗಿ ಯುದ್ಧ ಮಾಡಿ ಅರ್ಧ ಸತ್ತಿರುವ ಮನುಷ್ಯರನ್ನು ತೆಗೆದುಕೊಂಡು ಹೋಗಿ, ಅಧಮರೆ, ಇವರನ್ನು ತುಳಿದು ಕೊಂದು ಹಾಕಿಬಿಡಬೇಡಿ. ಆಗ ದೇವತೆಗಳು ಹೇಳುತ್ತಾರೆ, ಇಲ್ಲಿ ನೋಡು, ಯುದ್ಧದಲ್ಲಿ ವೀರ ಸ್ವರ್ಗ ಪಡೆದು ದಿವ್ಯ ಶರೀರ ಹೊಂದಿದ ಭಟನು ತಲೆಗಂಟು ಹಾಕಿಕೊಳ್ಳುತ್ತಾ ಉತ್ಕಂಠಿತರಾಗಿರುವ ಅಪ್ಸರಾ ಸ್ತ್ರೀಯರ ಸಮೂಹದ ನಡುವೆ ನಿಂತಿದ್ದಾನೆ. ಅರಳಿರುವ ಹೊಂದಾವರೆಗಳನ್ನುಳ್ಳ ದೇವ ನದಿಯ ದಡಗಳಲ್ಲಿ ದೂರದಿಂದ ದಣಿದು ಬಂದಿರುವ ಇವನ ಆಯಾಸವನ್ನು ನೆರಳು ಬಿದ್ದು ತಣ್ಣಗಿರುವ ನೀರಿನ ಮೇಲೆ ಬೀಸುವ ಗಾಳಿಯಿಂದ ಪರಿಹರಿಸು. ವಿಧ ವಿಧವಾದ ಆಯುಧಗಳ ಏಟಿನಿಂದ ಕತ್ತರಿಸಿ ಹೋದ ಮೂಳೆಗಳ ತುದಿಗಳು ಕಣ ಕಣ ಶಬ್ದ ಮಾಡುತ್ತಾ ನಕ್ಷತ್ರಗಳಂತೆ ಆಕಾಶದಲ್ಲೆಲ್ಲ ಹರಡಿರುವವು. ಬಾಣಗಳೆಂಬ ನೀರು, ಚಕ್ರಗಳೆಂಬ ಸುಳಿಗಳು ಇರುವ ಜೀವಗಳೆಂಬ ನದಿಗಳಿಗೆ ಪ್ರವಾಹದಂತಿರುವ ಆಕಾಶದಲ್ಲಿ ಪರ್ವತಗಳು ಕೊಂಚ ಕೆಸರಿನಿಂದ ಆಗಿವೆ. ಆಯುಧ ಕಾಂತಿ ಎಂಬ ಲತಾನಾಲಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕತ್ತಿಯ ಅಲಗೆಂಬ ಮುಳ್ಳುಗಳಿರುವ ಧ್ವಜಪಟ್ಟಗಳೆಂಬ ದಂಟುಗಳುಳ್ಳ ಬಾಣಗಳೆಂಬ ದುಂಬಿಗಳು ಮುತ್ತಿರುವ ರಾಜವೀರರ ಶಿರಸ್ಸುಗಳು ಗ್ರಹಮಾರ್ಗದಲ್ಲಿ ತಿರುಗುತ್ತಾ ಗಾಳಿ ಬೀಸಿದಾಗ ಚಲಿಸುವ ಪದ್ಮಗಳಂತೆ ಕಾಣುತ್ತಾ ಆಕಾಶವನ್ನು ಕಮಲ ಸರೋವರವನ್ನಾಗಿ ಮಾಡಿರುವವು. ಬೆಟ್ಟದಲ್ಲಿ ಇರುವೆಗಳು ಪುರುಷರ ವೃಕ್ಷದಲ್ಲಿ ಹೆಂಗಸರು ಅಡಗುವಂತೆ ಸತ್ತ ಆನೆಗಳ ಗುಂಪಿನಲ್ಲಿ ಹೆದರಿದವರು ಅಡಗುತ್ತಿರುವರು. ವಿದ್ಯಾಧರ ಸ್ತ್ರೀಯರ ಮುಂಗುರುಳುಗಳನ್ನು ಅಲುಗಿಸುವ ಹೂಗಾಳಿಗಳು ಅಪೂರ್ವವಾದ ಉತ್ತಮ ಸೌಂದರ್ಯದಿಂದ ಕೂಡಿದ ಕಾಂತರೊಡನೆ ಸೇರುವಿರೆಂದು ಹೇಳುತ್ತಾ ಬೀಸುತ್ತಿವೆ. ಛತ್ರಗಳು ಮೇಲಕ್ಕೆ ಹರಿಹೋಗಿರುವುದರಿಂದ ಆಕಾಶದಲ್ಲಿ ಚಂದ್ರನನ್ನು ಮಾಡಿದಂತೆಯೂ ಯಶೋಮೂರ್ತಿಯಾದ ಚಂದ್ರನು ಬೆಳುಗೊಡೆಯನ್ನು ಮಾಡಿದಂತೆಯೂ ತೋರುತ್ತಿವೆ. ಭಟನು ಮರಣವೆಂಬ ಮೂರ್ಛೆಯಿಂದ ಎದ್ದ ಬಳಿಕ ಕನಸಿನಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋದಂತೆ ತನ್ನ ಕರ್ಮವೆಂಬ ಶಿಲ್ಪಿಯಿಂದ ರಚಿತವಾದ ದೇವಶರೀರವನ್ನು ಕ್ಷಣಮಾತ್ರದಲ್ಲಿ ಹೊಂದಿದನು. ಶೂಲ, ವೃಷ್ಟಿ, ಶಕ್ತಿ, ಚಕ್ರ ಮೊದಲಾದ ಆಯುಧಗಳು ಮಳೆಗರೆಯುವಿಕೆಯಿಂದ ತುಷ್ಟಿಯಿಲ್ಲದವುಗಳಂತೆ ಆಕಾಶವೆಂಬ ಸಮುದ್ರದಲ್ಲಿ ಮೀನು, ಮೊಸಳೆ ಮೊದಲಾದ ರೂಪ ಧರಿಸಿದಂತೆ ಇರುವವು. ಬಾಣಗಳಿಂದ ಕತ್ತರಿಸಿ ಹೋದ ಬೆಳುಗೊಡೆಗಳೆಂಬ ಕಲಹಂಸಗಳಿಂದ ತುಂಬಿದ ಆಕಾಶವು ಬಹಳ ಕಾಲದಿಂದ ಕೂಡಿಟ್ಟಿರುವ ಲೆಕ್ಕವಿಲ್ಲದಷ್ಟು ಪೂರ್ಣ ಚಂದ್ರ ಬಿಂಬಗಳಿಂದ ತುಂಬಿದಂತೆ ಕಾಣುವುದು. ಆಕಾಶದಲ್ಲಿ ಹಾರಿ ಹೋಗಿ ಘರ್ಘರ ಧ್ವನಿ ಮಾಡುತ್ತಿರುವ ಚಾಮರಗಳು ಗಾಳಿಯಿಂದ ತಡೆಬಿಟ್ಟು ಹೋದ ಅಲೆಗಳ ಗುಂಪುಗಳ ಹೊಳಪನ್ನು ಪಡೆದಿರುವವು. ಆಯುಧಗಳಿಂದ ಕತ್ತರಿಸಿ ಹೋದ ಛತ್ರ, ಚಾಮರ, ಧ್ವಜಗಳು ಆಕಾಶವೆಂಬ ಗದ್ದೆಯಲ್ಲಿ ನಾಟಿ ಹಾಕಿರುವ ಕೀರ್ತಿ ಎಂಬ ಭತ್ತದ ಮೊಳಕೆಗಳಂತೆ ಕಾಣಿಸುವವು. ಬೆಳೆಯುತ್ತಿರುವ ಪೈರನ್ನು ಮಿಡತೆಗಳು ನಾಶಪಡಿಸುವಂತೆ ಆಕಾಶದಲ್ಲಿ ಬರುತ್ತಿರುವ ಶಕ್ತ್ಯಾಯುಧಗಳ ಸಮೂಹಗಳನ್ನು ಹಾರುತ್ತಿರುವ ಬಾಣಗಳು ನಾಶಪಡಿಸಿದವು. ಕಠಿಣವಾದ ಕವಚಗಳ ಮೇಲೆ ಭಟರ ಬಾಹುದಂಡಗಳಲ್ಲಿರುವ ಖಡ್ಗಗಳು ತಗಲಿ ಉಂಟಾಗುತ್ತಿರುವ ಛಟಾತ್ಕಾರ ಧ್ವನಿಯು ಮೃತ್ಯುವಿನ ಉಗ್ರವಾದ ಹೋಂಕೃತಿಯಂತೆ ಇರುವುದು. ಸೈನ್ಯದಲ್ಲಿರುವ ಆನೆಗಳು ಪ್ರಳಯ ಕಾಲದ ಪರ್ವತಗಳಂತೆ ಆಯುಧಗಳೆಂಬ ಪ್ರಳಯಾಗ್ನಿಗಿಂದ ಪುಡಿಪುಡಿಯಾಗಿ ಕೊಂಬುಗಳೆಂಬ ಝರಿಗಳಿಂದ ಕೂಡಿ ಜನರನ್ನು ನಾಶ ಮಾಡುವ ಈ ಯುದ್ಧವೆಂಬ ಪ್ರಳಯ ಸಮಯದಲ್ಲಿ ಮುರಿದು ಬೀಳುತ್ತಿವೆ. ಪಟ್ಟಣದಂತೆ ವಿಶಾಲವಾಗಿರುವ ರಥವು, ಚಕ್ರಸ್ವಾಮಿ, ಸಾರಥಿ, ಕುದುರೆ ಇವೆಲ್ಲ ಎದ್ದರು ನೆತ್ತರ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ನಡುವೆ ಗಾಲಿಯು ಕೊಂಚ ಹೂತುಕೊಂಡು ಮುಂದೆ ಹೋಗಲು ಸಾಧ್ಯವಿಲ್ಲದೆ ಅಲ್ಲಿಯೇ ಒದ್ದಾಡುತ್ತಿರುವುದು. ಹಾ ಹಾ, ಮೃತರಾದವರ ಕೈಗಳು ಕವಚಗಳು ಬಿದ್ದಿವೆ. ಅಕಸ್ಮಾತ್ತಾಗಿ ಖಡ್ಗಗಳಿಗೂ ಕವಚಗಳಿಗೂ ಸೇರಿ ಶಬ್ದವಾದಾಗ ವೀಣೆಯ ತಂತಿಯನ್ನು ನುಡಿಸಿದಂತೆ ಧ್ವನಿಯುಂಟಾಗುವುದು. ಅದನ್ನು ಕೇಳಿದರೆ ಯುದ್ಧರಂಗದಲ್ಲಿ ಕುಣಿಯುತ್ತಿರುವ ಕಾಳರಾತ್ರಿಯು ರಣವೀಣೆಯನ್ನು ಬಾರಿಸುತ್ತಿರುವಳೋ ಎಂಬಂತೆ ತೋರುವುದು. ಮನುಷ್ಯರು, ಆನೆಗಳು, ಕತ್ತೆಗಳು, ಕುದುರೆಗಳು ಇವುಗಳಿಂದ ಹೊರಟಿರುವ ನೆತ್ತರ ತೊರೆಗಳ ಹನಿಗಳಿಂದ ತುಂಬಿದ ಗಾಳಿಯು ದಿಕ್ಕುಗಳನ್ನೆಲ್ಲ ಕೆಂಪಗೆ ಮಾಡಿರುವುದು. ಶಸ್ತ್ರಕಾಂತಿಗಳೆಂಬ ಮೋಡಗಳೊಡನೆ ಸೇರಿಕೊಂಡಿರುವುದರಿಂದ ಕಾಳಿಯ ಕೂದಲಿನಂತೆ ಕಪ್ಪಾಗಿರುವ ಆಕಾಶದಲ್ಲಿ ಮೇಘದಲ್ಲಿ ಮಿಂಚು ಹೊಳೆದಂತೆ ಬಾಣಗಳೆಂಬ ಮಗ್ಗುಗಳಿಂದ ರಚಿತವಾದ ಮಾಲೆಯು ಪ್ರಕಾಶಿಸುತ್ತಿದೆ. ಲೆಕ್ಕವಿಲ್ಲದಷ್ಟು ನೆತ್ತರಿಂದ ಕೂಡಿ ಭೂಮಿಗಳಿಂದಲೂ ಮುರಿದು ಬಿದ್ದಿರುವ ಆಯುಧಗಳಿಂದಲೂ ಲೋಕವು ಸುತ್ತಲೂ ಜ್ವಾಲೆಯಿಂದ ತುಂಬಿದಂತೆ ಕಾಣುತ್ತಾ ಅಗ್ನಿಲೋಕದಂತೆ ಕಾಣಿಸುತ್ತಿರುವುದು. ಭುಷುಂಡಿ, ಶಕ್ತಿ, ಶೂಲ, ಖಡ್ಗ, ಮುಸಲ, ಪ್ರಾಸ ಮೊದಲಾದ ಆಯುಧಗಳ ಮಳೆಗರೆಯುವಿಕೆಗಳು ಒಂದನ್ನೊಂದು ಕತ್ತರಿಸುವುದರಿಂದಲೂ ಸೀಳುವುದರಿಂದಲೂ ಸೈನಿಕರ ಕೈಗಳಿಂದ ಕೆಳಗೆ ಬೀಳುತ್ತಿವೆ. ಅನೇಕರು ನಿಶ್ಚೇಷ್ಟರಾಗಿ ಬಿದ್ದಿರಲು
ಒಬ್ಬನು ಮಾತ್ರ ಎದ್ದು ಯುದ್ಧ ಮಾಡುತ್ತಿರುವುದನ್ನು ನೋಡಿದರೆ ರಾಕ್ಷಸ ಮಾಯೆಯೋ ಎಂಬಂತೆ ಇರುವುದು. ರಣವು ಕೋಪಾಟೋಪದಿಂದ ನಡೆಯುತ್ತಿದ್ದರೂ ತನ್ನಿಚ್ಛೆಯಂತೆ ನಡೆಯದೇ ಇರುವುದರಿಂದಲೇ ಅದು ಆ ರಣಭೂಮಿಯು ಸ್ವಪ್ನದಂತೆ ಇರುವುದು. ಬೇರೊಂದು ಶಬ್ದವೂ ಕೇಳಿಸದಂತೆ ಒಂದೇ ಸಮನಾಗಿ ಒಬ್ಬರಿಗೊಬ್ಬರ ಹೊಡೆದಾಟದಿಂದ ಉಂಟಾದ ಝಣ ಧ್ವನಿಯನ್ನು ಕೇಳಿದರೆ ಏಟು ತಿಂದು ಬಿದ್ದಿರುವವರ ಸಂಕಟವನ್ನು ನೋಡಿ ಆನಂದಿಸುತ್ತಿರುವ ರಣಭೈರವನ್ನು ಹಾಡುತ್ತಿರುವಂತೆ ತೋರುತ್ತಿರುವುದು. ರಣಭೂಮಿ ಎಂಬ ಸಮುದ್ರವು ಒಬ್ಬರಿಗೊಬ್ಬರು ಪ್ರಯೋಗಿಸುತ್ತಿರುವ ಆಯುಧಗಳ ಚೂರ್ಣಗಳಿಂದ ತುಂಬಿ ಮರಳಿನಿಂದ ತುಂಬಿದಂತೆಯೇ ಕಾಣುತ್ತಿರುವುದು. ಮುರಿದು ಹೋದ ಛತ್ರಗಳು ಅಲೆಗಳಂತೆ ಕಾಣುತ್ತಿರುವವು. ವೇಗವಾಗಿ ಮಧುರವಾಗಿ ಹರಡುತ್ತಿರುವ ತೂರ್ಯ ವಾದ್ಯಗಳ ಪ್ರತಿಧ್ವನಿಯಿಂದ ಲೋಕಪಾಲರ ಲೋಕವನ್ನೆಲ್ಲ ತುಂಬಿರುವ ಈ ರಣಗಿರಿಯು ಪ್ರಳಯ ಕಾಲದಲ್ಲಿ ಅತ್ಯುಗ್ರವಾದ ರೆಕ್ಕೆಗಳಿಂದ ಆಕಾಶದಲ್ಲಿ ಹಾರಲು ಪ್ರಯತ್ನಿಸಿದಂತೆ ತೋರುತ್ತಿರುವುದು. ಹಾ ಹಾ ಧಿಕ್! ಕ್ರೇಂಕಾರ ಧ್ವನಿಯಿಂದ ಕೂಡಿ ಬಿಲ್ಲಿನ ಹೆದೆಯಿಂದ ಹೊರಡುತ್ತಿರುವ ಬಾಣಗಳು ವಿಶಾಲವಾದ ಕವಚಗಳನ್ನು ಭೇದಿಸಲಾರದೆ ಅವುಗಳಲ್ಲಿ ಹುಟ್ಟಿದ ವಿದ್ಯುತ್ತಿನಂತಿರುವ ಅಗ್ನಿಜ್ವಾಲೆಯಿಂದ ತಪ್ತವಾಗಿ ಅಲ್ಲಿಂದ ಪರ್ವತಗಳ ಮೇಲೆ ಹೊಡೆದು ಕಲ್ಲುಗಳ ರಾಶಿಯನ್ನೇ ಹೊತ್ತುಕೊಂಡು ಹೋಗುತ್ತಿರುವವು. ಎಲೈ ಮಿತ್ರನೇ, ಉಜ್ವಲವಾದ ಬೆಂಕಿಯಂತೆ ಪ್ರಕಾಶಿಸುತ್ತಿರುವ ಬಾಣಗಳು ನಮ್ಮ ಅಂಗಭಂಗ ಮಾಡುವಷ್ಟರಲ್ಲಿ ಈ ಕಡೆ ಬೇಗ ಬಂದು ಬಿಡು. ಹಗಲಿನ 4ನೆಯ ಯಾಮವು ಕಳೆಯುತ್ತಾ ಬಂದಿತು ಎಂದು ಆ ಯುದ್ಧವನ್ನು ನೋಡುತ್ತಿದ್ದವರೆಲ್ಲರೂ ಮಾತನಾಡುತ್ತಿದ್ದರು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ರಣಪ್ರೇಕ್ಷಕ ಜನೋಕ್ತಿ ವರ್ಣನೆ ಎಂಬ 34ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.